ಜಮೀರ್ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಮನವಿಯನ್ನ ಮಾಡಿದ್ದಾರೆ. ಆದರೆ ಲೋಕಾಯುಕ್ತ ಕಳಿಸಿದ್ದ ಕಡತಗಳು ವಾಪಸ್ ಆಗಿದ್ದಾವೆ. ಕಡತಗಳನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕನ್ನಡದಿಂದ ಇಂಗ್ಲಿಷ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕಳಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. 3ರಿಂದ 4 ಪ್ಯಾರಾಗಳ ವರದಿಯನ್ನು ಭಾಷಾಂತರಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಜಮೀರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಮನವಿಯನ್ನು ಮಾಡಿತ್ತು. ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಇದನ್ನು ಗಮನಿಸಿ ಕಡತವನ್ನು ವಾಪಸ್ ಕಳಿಸಿದ್ದಾರೆ. ಯಾಕೆ ಕೇಳಿದರೆ ಕನ್ನಡದಿಂದ ಇಂಗ್ಲೀಷ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. 3ರಿಂದ 4 ಪ್ಯಾರಾಗಳ ವರದಿಯನ್ನು ಭಾಷಾಂತರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಜಮೀರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಲೋಕಾಯುಕ್ತ ಕೋರಿತ್ತು. ಹೆಚ್ಚಿನ ಮಾಹಿತಿಯೊಂದಿಗೆ ಅಗೈನ್ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ರಾಜ್ಯಪಾಲರು ಯಾಕದನ್ನ ವಾಪಸ್ ಕಳಿಸಿದ್ರು? ಇದು ತಿರಸ್ಕಾರವ ಅಥವಾ ಇದನ್ನ ರೀರೈಟ್ ಮಾಡಿ ಕೊಡಿ ಅನ್ನೋದಕ್ಕೋಸ್ಕರನ? ಏನ್ ಕತೆ? ರಂಜಿತ್, ಮಾಜಿ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಅವರಿಗೆ ಒಂದಷ್ಟು ಸಾಲು ಸಂಕಷ್ಟಗಳು ಎದುರಾಗ್ತಾ ಇರುವಂಥದ್ದು ಇತ್ತೀಚಿನ ಬೆಳವಣಿಗೆಗಳಿಂದ ಕಂಡು ಬರ್ತಾ ಇರುವಂಥದ್ದು. ಮೊದಲನೇಗೆ ಅವರು ಕ್ಯಾಬಿನೆಟ್ಗೆ ಸೇರಲಿಕ್ಕೆ ಸಾಕಷ್ಟು ಉತ್ಸಾಹದಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ಮಾಜಿ CM ಸಿದ್ದರಾಮಯ್ಯ ಮತ್ತು ಅವರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಒಂದು ಅಂತರ ಆಗುವಂಥ ರಾಜಕೀಯದ ನಡೆಗಳು ನಡೆಯಿತು. ಅದಾದ ನಂತರದಲ್ಲಿ ಅಕ್ರಮ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರುವಂತಹ ಪ್ರಕರಣದಲ್ಲಿ ಲೋಕಾಯುಕ್ತ ಏನು ಪೊಲೀಸರೇನಿದ್ದಾರೆ ಅದನ್ನು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆ ವರದಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ವಾಪಸ್ ಕಳಿಸ್ಕೊಡಿ ಅನ್ನುವಂಥ ಸೂಚನೆಯನ್ನ ರಾಜ್ಯಪಾಲರು ಕೊಟ್ಟಿರುವಂಥದ್ದು. ಹಾಗಾಗಿನೇ ಆ ಕಡತವನ್ನ ಈಗ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿರುವಂಥದ್ದು. ಲೋಕಾಯುಕ್ತರು ಕೂಡ ಈಗ ಅದನ್ನ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ ಮತ್ತೆ ವಾಪಸ್ ರಾಜ್ಯಪಾಲರಿಗೆ ಕಳಿಸುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ಆರೋಪದ ಪರವಾಗಿರುವಂತಹ ಏನು ಪೂರ್ವಪರ ಎಲ್ಲಾ ವಾಸ್ತವಾಂಶಗಳನ್ನು ಕೂಡ ರಾಜ್ಯಪಾಲರು ಅರಿಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅದನ್ನ ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿದ್ರೆ ಅವ್ರಿಗೂ ಕೂಡ ಒಂದಷ್ಟು ಓದಲಿಕ್ಕೆ ರೆಫರೆನ್ಸ್ಗೆ ಒಂದಷ್ಟು ಅನುಕೂಲಕರವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಭಾಷಾಂತರ ಮಾಡಿ ಕಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ವಾಪಸ್ ಕಳಿಸಿರುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.